Hello students, welcome to Ishwari Taniksha channel. So students ಈಗ ಮಾಪ್ ಅಪ್ ರೌಂಡ್ 3 ಸ್ಟಾರ್ಟ್ ಆಗಿದೆ ಇನ್ MCC ಕೌನ್ಸ್ಲಿಂಗ್. ಸೊ ಬೇಗನೆ KEAದಲ್ಲೂ ಸಹ ಮಾಪ್ ಅಪ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಸ್ಟೂಡೆಂಟ್ಸು ಬಹಳಷ್ಟು ಕ್ವೆಶನ್ಸ್ ಕೇಳ್ತಾ ಇರೋದೇನು ಅಂತಂದರೆ, ನನಗೆ MCC ಕೌನ್ಸ್ಲಿಂಗಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆಯಾ? ಸೊ ನನಗೆ ಇಷ್ಟು ಮಾರ್ಕ್ಸ್ ಸಿಕ್ಕಿದೆ, ನನಗೆ 200 ಮಾರ್ಕ್ಸ್ ಸ್ಕೋರ್ ಇದೆ, ನಂದು 300 ಇದೆ, 350 ಇದೆ, 400 ಇದೆ. ಸೊ ನನಗೆ MCCಯಲ್ಲಿ ಸಿಗುವಂಥ ಚಾನ್ಸಸ್ ಇದೆಯಾ, ಅಥವಾ KEAದಲ್ಲಿ ಸಿಗುವಂಥ ಚಾನ್ಸಸ್ ಇದೆಯಾ, ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ಸಿಗುತ್ತಾ? ಸೊ ಇಂಥ ಬಹಳಷ್ಟು ಕ್ವೆಶನ್ಸನ್ನು ನಾನು ನೋಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಇದೆ. ಸೊ ಸ್ಟೂಡೆಂಟ್ಸ್, ನೀವು MCC ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಸೊ ಒಂದ್ಸರಿ ಈ ಸ್ಕೋರ್ಸನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಅಥವಾ KEA ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಸೊ ನಿಮಗೆ ಸಿಗುವಂಥ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಅದಾದಮೇಲೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, MCC ಕೌನ್ಸ್ಲಿಂಗಲ್ಲಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಕಟ್ ಆಫ್ ಮಾರ್ಕ್ಸನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಅನ್ರಿಸರ್ವ್ಡ್ ಕ್ಯಾಟಗಿರಿಗೆ ಫಸ್ಟ್ ರೌಂಡಲ್ಲಿ 660 ಮಾರ್ಕ್ಸ್ ಇತ್ತು, ರೌಂಡ್ 2ಗೆ 655 ಆಗಿದೆ. ಸೊ ಈಗ ರೌಂಡ್ 3, ಸೊ ರೌಂಡ್ 3ಯಲ್ಲಿ ಸಹ ಫ್ರೆಶ್ ರಿಜಿಸ್ಟ್ರೇಷನ್ ಅಲೌಡ್ ಆಗಿರೋದ್ರಿಂದ ಸೊ ಎಷ್ಟು ಮಾರ್ಕ್ಸ್ ಡಿಕ್ರೀಸ್ ಆಗ್ಬೋದು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 10 ಮಾರ್ಕ್ಸ್ ನೀವು ಡಿಕ್ರೀಸ್ ಮಾಡಿಕೊಂಡು ಸೊ ಆ ಸ್ಕೋರ್ ಇದ್ದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಎಕ್ಸಾಂಪಲ್ 655 ಇದೆ ಸೆಕೆಂಡ್ ರೌಂಡಲ್ಲಿ, ಸೊ ನಿಮ್ಮ ಸ್ಕೋರ್ ಏನಾದರೂ 640 ಇಂದ ನೀವು ಟ್ರೈ ಮಾಡ್ಬೋದು. ಅಟ್ಲೀಸ್ಟು 645 ಅಥವಾ 640. ಸೊ 640 ಮೇಲೆ ಇದ್ದರೆ ನೀವು MCCಯಲ್ಲಿ ಒಂದು ಚಾನ್ಸ್ ತೊಗೋಬೋದು. ಯಾಕೆ ಅಂತಂದರೆ ಈಗ ಸೆಕೆಂಡ್ ರೌಂಡಲ್ಲಿ ಸೊ ಬಹಳಷ್ಟು ಥರ್ಡ್ ರೌಂಡಲ್ಲಿ ಬಹಳಷ್ಟು ಗೌರ್ನಮೆಂಟ್ ಸೀಟ್ ಸಹ ಆ್ಯಡ್ ಆಗಿದೆ. ಸೊ ನಿಮ್ಮ ಮಾರ್ಕ್ಸ್ ಏನಾದರೂ 645 ಅಥವಾ 640 ಇದ್ದರೆ ಸೊ ನೀವು MCC ಕೌನ್ಸ್ಲಿಂಗಲ್ಲಿ ಒಂದು ಚಾನ್ಸ್ ತೊಗೋಬೋದು ಇಫ್ ಯು ಆರ್ ಅನ್ರಿಸರ್ವ್ಡ್ ಕ್ಯಾಟಗಿರಿ. ನೆಕ್ಸ್ಟು EWS ಕ್ಯಾಟಗಿರಿಗೆ ರೌಂಡ್ 1ನಲ್ಲಿ ಕಟ್ ಆಫ್ ಬಂದ್ಬಿಟ್ಟು 655 ಇತ್ತು, ಸೆಕೆಂಡ್ ರೌಂಡಲ್ಲಿ 650 ಆಗಿದೆ. ಸೊ ಈಗ ಥರ್ಡ್ ರೌಂಡಲ್ಲಿ ಸೊ ಮತ್ತೆ ಒಂದು 10 to 15 ಮಾರ್ಕ್ಸ್ ರಿಡ್ಯೂಸ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟು ನಿಮ್ಮ ಸ್ಕೋರು ಒಂದು 635 ಮೇಲೆ ಇದ್ದರೆ ನೀವು ಒಂದು ಚಾನ್ಸ್ ತೊಗೋಬೋದು MCC ಕೌನ್ಸ್ಲಿಂಗಲ್ಲಿ. ಸೊ ಅದೇ ಥರ OBC ಕ್ಯಾಟಗಿರಿಯಲ್ಲಿ ರೌಂಡ್ 1ನಲ್ಲಿ 658 ಇತ್ತು, ರೌಂಡ್ 2ಅಲ್ಲಿ ಬಂದ್ಬಿಟ್ಟು 655 ಇದೆ. ಸೊ ಮತ್ತೆ 640 ಪ್ಲಸ್ ಇದ್ದರೆ ನೀವು MCC ಕೌನ್ಸ್ಲಿಂಗಲ್ಲಿ ಒಂದು ಟ್ರೈ ಮಾಡ್ಬೋದು. ಸೊ SC ಕ್ಯಾಟಗಿರಿಗೆ ಫಸ್ಟ್ ರೌಂಡಲ್ಲಿ 578 ಇತ್ತು, ಸೆಕೆಂಡ್ ರೌಂಡಲ್ಲಿ 560 ಆಗಿ ರಿಡ್ಯೂಸ್ ಆಗಿದೆ. ಸೊ ಸ್ಟೂಡೆಂಟ್ಸ್, SC ಕ್ಯಾಟಗಿರಿ ಕ್ಯಾಂಡಿಡೇಟ್ಸ್ ಏನಾದರೂ ನೀವಾಗಿದ್ದರೆ ಒಂದು 530 ಪ್ಲಸ್ಸಿಂದ ನೀವು ಟ್ರೈ ಮಾಡ್ಬೋದು MCC ಕೌನ್ಸ್ಲಿಂಗಲ್ಲಿ. ನೆಕ್ಸ್ಟು ST ಕ್ಯಾಟಗಿರಿ ಆಗಿದ್ದರೆ ಫಸ್ಟ್ ರೌಂಡಲ್ಲಿ 544 ಮಾರ್ಕ್ಸ್ಗೆ ಕಟ್ ಆಫ್ ಆಗಿದೆ, ಸೆಕೆಂಡ್ ರೌಂಡಲ್ಲಿ 536ಗೆ ಕಟ್ ಆಫ್ ಆಗಿದೆ. ಸೊ ಈಗ ಥರ್ಡ್ ರೌಂಡಲ್ಲಿ ಅಟ್ಲೀಸ್ಟು ನೀವು 510 ಅಟ್ಲೀಸ್ಟು 510 ಆ್ಯಂಡ್ ಅಬವ್ ಇದ್ದರೆ ನೀವು MCC ಕೌನ್ಸ್ಲಿಂಗಲ್ಲಿ ಟ್ರೈ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಇನ್ನೊಂದು ಅಡ್ವಾಂಟೇಜ್ MCCಯಲ್ಲಿ ಏನು ಅಂತಂದರೆ ಸೆಕ್ಯೂರಿಟಿ ಡೆಪಾಸಿಟ್ ತುಂಬಾ ಕಡಿಮೆ ಇರುತ್ತೆ. ಫಾರ್ SC ST ಕ್ಯಾಟಗರೀಸ್ ಇಟ್ ಇಸ್ 5000 ಡೆಪಾಸಿಟು, ಮತ್ತು ಫಾರ್ ಅದರ್ ಕ್ಯಾಟಗರೀಸ್ ಅಂದರೆ ಅನ್ರಿಸರ್ವ್ಡ್ ಬಂದುಬಿಟ್ಟು 10,000 ರುಪೀಸ್ ಡೆಪಾಸಿಟ್ ಆಗಿರುತ್ತೆ. ಆ್ಯಂಡ್ ಫಾರ್ ಡೀಮ್ಡ್ ಯೂನಿವರ್ಸಿಟೀಸ್ ಇಟ್ ಇಸ್ 2 lakh rupees ಡೆಪಾಸಿಟ್ ಆಗಿರುತ್ತೆ. ಸೊ ಕಂಪೇರ್ ಟು KEA, ಸೊ KEAದಲ್ಲಿ ಆಲ್ರೆಡಿ ನೀವು ಡೆಪಾಸಿಟ್ ಅಮೌಂಟು ಎಷ್ಟಿದೆ ಅಂತ ನೋಡಿದ್ದೀರಾ. ಸೊ MCCಯಲ್ಲಿ ಡೆಪಾಸಿಟ್ ಅಮೌಂಟ್ ಕಡಿಮೆ ಇರೋದ್ರಿಂದ ನೀವೊಂದು ಚಾನ್ಸ್ ತೊಗೋಬೋದು ಈ ಮಾರ್ಕ್ಸ್ ರೇಂಜಲ್ಲಿದ್ದರೆ. ಸೊ 190 ಇದೆ, 200 ಇದೆ, 250 ಇದೆ ಅಂತಂದರೆ ಸೊ ಪಾರ್ಟಿಸಿಪೇಟ್ ಮಾಡ್ಬೋದಾ ಇಲ್ವಾ ಅನ್ನೋದಕ್ಕೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ಫಾರ್ MCC ಕೌನ್ಸ್ಲಿಂಗ್. ಈಗ ಕಮ್ಮಿಂಗ್ ಟು ಕರ್ನಾಟಕ ಕೌನ್ಸ್ಲಿಂಗು. ಸೊ KEAದಲ್ಲಿ ಎಷ್ಟು ಮಾರ್ಕ್ಸ್ ಇದ್ದರೆ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ಬೋದು ಅನ್ನೋ ಕ್ವೆಶನ್ಗೆ ಸೊ ಸ್ಟೂಡೆಂಟ್ಸ್, ಫಸ್ಟು ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ಕರ್ನಾಟಕದಲ್ಲಿ ಡೆಪಾಸಿಟ್ ಅಮೌಂಟ್ ತುಂಬಾ ಹೈ ಇದೆ. ಸೊ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಈವನ್ ಪೇಯಿಂಗ್ 12 lakh ಇಸ್ ವೆರಿ ಡಿಫಿಕಲ್ಟ್. ಸೊ 12 lakh rupees ಅನ್ನೋದು ಸ್ಮಾಲ್ ಅಮೌಂಟ್ ಏನೂ ಅಲ್ಲ. ಸೊ ಪೇಯಿಂಗ್ 12 lakhs ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಆಮೇಲೆ ಇನ್ನೊಂದೇನು ಅಂತಂದರೆ
12 ಲ್ಯಾಕ್ ಕಟ್ಟಿದಾದಮೇಲೆ ಒಂದು ವೇಳೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ರೀಫಂಡ್ ಅಂತೂ ಮಾಡ್ತಾರೆ. ಬಟ್ ಯೂಶ್ವಲಿ ರೀಫಂಡ್ ಬಂದ್ಬಿಟ್ಟು ಕೌನ್ಸ್ಲಿಂಗ್ ಪ್ರಾಸೆಸ್ ಆದಮೇಲೆ ರೀಫಂಡ್ ಮಾಡ್ತಾರೆ. ಸೊ ಯೂಶ್ವಲಿ ರೀಫಂಡ್ ಪ್ರಾಸೆಸ್ ಬಂದ್ಬಿಟ್ಟು ಜಾನ್ವರಿ ಮೇಲೇ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟುವರೆಗೂ ನಿಮ್ಮ ಅಮೌಂಟು KEAದಲ್ಲೇ ಲಾಕ್ ಆಗಿರುತ್ತೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಒಂದು ಡಿಸಿಷನನ್ನು ತಗೊಳ್ಳಿ. ಸೊ ನಿಮ್ಮ ಪೇರೆಂಟ್ಸ್ ಹತ್ರ ಕುತ್ಕೊಂಡು ಫಸ್ಟು ಡಿಸ್ಕಷನ್ ಮಾಡಿ. ಸೊ ಈ ಎಲ್ಲ ಪಾಸಿಬಿಲಿಟೀಸನ್ನು ಹೇಳಿಬಿಟ್ಟು ಅದಾದಮೇಲೆ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಈಗ ನಾವು ಕರ್ನಾಟಕದಲ್ಲಿ ಎಷ್ಟು ಸ್ಕೋರ್ ಇದ್ದರೆ ಟ್ರೈ ಮಾಡ್ಬೋದು ಅನ್ನೋದನ್ನ ನೋಡೋಣ. ಸೊ ಸ್ಟೂಡೆಂಟ್ಸ್, ಸೊ STG ಕ್ಯಾಟಗಿರಿಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಏನಿದೆ ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಈಗ ಈ ಕಟ್ ಆಫ್ ಏನಿದೆ ಸೆಕೆಂಡ್ ರೌಂಡಲ್ಲಿ, ಸೊ ಥರ್ಡ್ ರೌಂಡ್ಗೆ ಅದಕ್ಕಿಂತ ಕಡಿಮೆ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತಾ ಅಂತ ಕೇಳೋದಾದರೆ, ಸೊ ಸ್ಟೂಡೆಂಟ್ಸ್ ಈಗ ಥರ್ಡ್ ರೌಂಡಲ್ಲಿ ಏನಾಗಬಹುದು ಅಂತಂದರೆ, ನ್ಯೂ ರಿಜಿಸ್ಟ್ರೇಷನ್ ಅಂತೂ ಇದುವರೆಗೂ ಅನೌನ್ಸ್ ಮಾಡಿಲ್ಲ KEA ಅವರು. ಸೊ ಲಾಸ್ಟ್ ಇಯರ್ ಅಂತೂ ನ್ಯೂ ರಿಜಿಸ್ಟ್ರೇಷನ್ ಕೊಟ್ಟೇ ಇಲ್ಲ. ಸೊ ನನ್ನ ಪ್ರಕಾರ ಈ ವರ್ಷವೂ ಕೊಡಲ್ಲ ಅಂತಲೇ ಅನ್ಕೊತೀನಿ. ಸೊ ನ್ಯೂ ರಿಜಿಸ್ಟ್ರೇಷನ್ ಕೊಟ್ಟರೆ ಸೊ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ, ಸೊ ಈಗ ಬಹಳಷ್ಟು ಜಾಸ್ತಿ ಮಾರ್ಕ್ಸ್ ಇರೋರು ಓಪನ್ ಕ್ಯಾಟಗರಿಯಲ್ಲೂ ಸಹ ಈಗ ರಿಜಿಸ್ಟರ್ ಮಾಡಿಕೊಂಡು, ಲೈಕ್ ಬೇರೆ ಸ್ಟೇಟ್ ಆಗಿರ್ಬೋದು, ಸೊ ರಿಜಿಸ್ಟರ್ ಮಾಡಿಕೊಂಡ್ರೆ ಸೊ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಚಾನ್ಸಸ್ಸು ಬಹಳನೇ ಕಡಿಮೆ ಆಗೋಗುತ್ತೆ. ಸೊ ಯೂಶ್ವಲಾಗಿ ರಿಜಿಸ್ಟ್ರೇಷನ್ ಮಾಪಪ್ಗೆ ಕೊಡಲ್ಲ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಸೊ STG ಕ್ಯಾಟಗಿರಿಗೆ ಸೆಕೆಂಡ್ ರೌಂಡಲ್ಲಿ ನೀವು ನೋಡೋದಾದರೆ ಕಟ್ ಆಫ್ ಬಂದ್ಬಿಟ್ಟು 2,23,717ಗೆ ಕಟ್ ಆಫ್ ಆಗಿದೆ. ಸೊ STG ಕ್ಯಾಟಗಿರಿ ಆಗಿರ್ಬೋದು, STK, STR, ಸೊ ಎಲ್ಲರದು ಕಟ್ ಆಫ್ ಅಬೌಟ್ 2 lakhsಲ್ಲೇ ಇದೆ. ಸೊ ಈಗ ಕಟ್ ಆಫ್ ಇದಕ್ಕಿಂತ ಡಿಕ್ರೀಸ್ ಆಗ್ಬೋದಾ ಅಥವಾ ಇನ್ಕ್ರೀಸ್ ಆಗ್ಬೋದಾ ಅನ್ನೋ ಕ್ವೆಶನ್ಗೆ, ಸೊ ಸ್ಟೂಡೆಂಟ್ಸ್ ಒಂದು ಪಾಸಿಬಿಲಿಟಿ ಏನು ಅಂತಂದರೆ, ಥರ್ಡ್ ರೌಂಡಲ್ಲಿ ಈಗ ಸ್ಟೂಡೆಂಟ್ಸ್ಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಅಂದರೆ ಸೆಕೆಂಡ್ ರೌಂಡಲ್ಲಿ ಫ್ರೆಶ್ ಆಗಿ ಆಪ್ಷನ್ಸ್ ಆ್ಯಡ್ ಮಾಡೋಕ್ಕೆ ಕೊಟ್ಟಿಲ್ಲ, ಬಟ್ ಥರ್ಡ್ ರೌಂಡಲ್ಲಿ ಫ್ರೆಶ್ ಆಗಿ ಆಪ್ಷನ್ಸ್ ಆ್ಯಡ್ ಮಾಡೋಕ್ಕೆ ಕೊಡ್ತಾರೆ. ಸೊ ಯಾರೆಲ್ಲ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ಕೊಂಡಿಲ್ವೋ ಅವರು ಈಗ ಥರ್ಡ್ ರೌಂಡಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಯಾರೆಲ್ಲ ಸ್ಟೂಡೆಂಟ್ಸು ನಿಮ್ಗಿಂತ ಜಾಸ್ತಿ ಮಾರ್ಕ್ ತೆಗೆದಿದ್ರು, ಸೊ ಅವರು ಸೆಕೆಂಡ್ ರೌಂಡಲ್ಲಿ ಬೈ ಚಾನ್ಸ್ ಆರ್ ಬೈ ಮಿಸ್ಟೇಕ್ ಅವರು ಈ ಕಾಲೇಜನ್ನು ಬಿಟ್ಬಿಟ್ಟಿರ್ತಾರೆ. ಸೊ ಇವಾಗ ಅವ್ರಿಗೆ ಒಂದು ಚಾನ್ಸ್ ಇರುತ್ತೆ ಆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವು ಕಟ್ ಆಫ್ ಡಿಕ್ರೀಸ್ ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಸ್ಟೂಡೆಂಟ್ಸ್ ಇರ್ತಾರೆ ಈ ಕಾಲೇಜನ್ನು ಬಿಟ್ಟಿರೋರು ಇರ್ತಾರೆ ಆ್ಯಡ್ ಮಾಡ್ಕೊಳ್ದೆ. ಸೊ ಈಗ ಅವ್ರು ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ಅವ್ರಿಗೆ ಆ ಕಾಲೇಜು ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ತಿಳ್ಕೊಳ್ಳಿ ನೀವು. ಲಾಸ್ಟ್ ರೌಂಡ್ ಕಟ್ ಆಫ್ ನೋಡಿಬಿಟ್ಟು ಇಷ್ಟು ಕಟ್ ಆಫ್ ಆಗಿದೆ, ನೆಕ್ಸ್ಟ್ ರ್ಯಾಂಕ್ ನನ್ನದೇ ಇದೆ, ಸೊ ನನಗೆ ಸಿಗುತ್ತೆ ಅಂತ ಅಲ್ಲ. ಯಾಕೆಂದರೆ ಫ್ರೆಶ್ ಆಪ್ಷನ್ ಎಂಟ್ರಿ ಇರೋದ್ರಿಂದ ನಿಮ್ಗಿಂತ ಜಾಸ್ತಿ ತೆಗೆದಿರೋ ಮಾರ್ಕ್ಸ್ ಇರೋ ಸ್ಟೂಡೆಂಟ್ಸು ಸಹ ಇರ್ತಾರೆ. ಸೆಕೆಂಡ್ ರೌಂಡಲ್ಲಿ ಅವರು ಬೈ ಮಿಸ್ಟೇಕು ಆ ಕಾಲೇಜನ್ನು ಬಿಟ್ಬಿಟ್ಟಿದ್ರೆ ಈಗ ಅವರು ಆ್ಯಡ್ ಮಾಡ್ಕೊತಾರೆ. ಸೊ ಅದನ್ನು ಸಹ ತಿಳ್ಕೊಳ್ಳಿ ನೀವು. ಆಮೇಲೆ ಇಲ್ಲಿ ನೋಡ್ಬೋದು MA ಕ್ಯಾಟಗಿರಿ. ಸೊ MA ಅಂದರೆ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸು. ಸೊ ಸ್ಟೂಡೆಂಟ್ಸ್ ಈ ರೌಂಡಲ್ಲಿ ತಮಿಳ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ಗೆ ಒಂದೇ ಒಂದು ಸೀಟ್ ಅವೈಲೇಬಲ್ ಇದೆ. ಸೊ ಯಾರ ಲಕ್ಕಿ ಸ್ಟೂಡೆಂಟ್ ಅಂತ ಗೊತ್ತಿಲ್ಲ. ಸೊ ಅವ್ರಿಗೆ ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಅಂದ್ಕೊತೀನಿ ಒಂದು ಸೀಟು ಅವೈಲೇಬಲ್ ಇದೆ. ಸೊ ಸೆಕೆಂಡ್ ರೌಂಡಲ್ಲಿ ನೀವು ಕಟ್ ಆಫ್ ನೋಡಿದ್ರೆ 5,92,000 ಇದೆ. ಸೊ ಈಗ ಥರ್ಡ್ ರೌಂಡಲ್ಲಿ ಇದಕ್ಕಿಂತ ಡಿಕ್ರೀಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಸ್ಟೂಡೆಂಟು ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ಅವ್ರು ಆ್ಯಡ್ ಮಾಡಿಕೊಂಡ್ರೆ ಸೊ ಅವ್ರಿಗೂ ಸಹ ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಸೊ GMP ನೋಡೋಣ. ಸೊ ಸ್ಟೂಡೆಂಟ್ಸ್ GMP ಬಂದ್ಬಿಟ್ಟು 12 lakh ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಇದ್ದಿದ್ದು ಬಂದ್ಬಿಟ್ಟು 1,48,000 ಶ್ರೀನಿವಾಸ ಮೆಡಿಕಲ್ ಕಾಲೇಜಲ್ಲಿ ಕಟ್ ಆಫ್ ಆಗಿದೆ. ಸೊ ನೀವು ಅಟ್ಲೀಸ್ಟು ಒಂದು ಈಗ ಹೆಂಗೆ ನೀವು ಗೆಸ್ ಮಾಡಬೇಕು ಅಂತಂದರೆ, ಅಟ್ಲೀಸ್ಟು ಪ್ಲಸ್ ಆರ್ ಮೈನಸ್ ಒಂದು 10,000 ರ್ಯಾಂಕ್ ಡಿಫ್ರೆನ್ಸ್ ಅಟ್ಲೀಸ್ಟ್ ಇಟ್ಕೊಳ್ಳಿ. ಸೊ ಈಗ 1,48,000 ಅಂದರೆ 1,60,000ವರೆಗೂ ನೀವು ಟ್ರೈ ಮಾಡ್ಬೋದು ಫಾರ್ 12 lakh GMP ಸೀಟು. ಸೊ GMP ಸೀಟ್ ಬಂದ್ಬಿಟ್ಟು ಬರೀ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ. ಸೊ ನಿಮ್ಮ ರ್ಯಾಂಕ್ ಬಂದ್ಬಿಟ್ಟು ಒಂದು 160ಇಂದ 170 ಲ್ಯಾಕ್ವರೆಗೂ 1,70,000ವರೆಗೂ ಇದ್ರೂ ಸಹ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟು GMPH 12 lakh ಸೀಟ್ ಬಂದ್ಬಿಟ್ಟು 1,95,000ಗೆ ಕಟ್ ಆಫ್ ಆಗಿದೆ ಕಾಣಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ. ಸೊ ಈಗ ಯಾರೆಲ್ಲ GMPHಗೆ ಟ್ರೈ ಮಾಡ್ಬೋದು ಅಂತ ನೋಡೋದಾದರೆ 1,95,000 ಅಂದರೆ ಅಟ್ಲೀಸ್ಟು 2,20,000ವರೆಗೂ ನೀವು ಟ್ರೈ ಮಾಡ್ಬೋದು. ಸೊ ನೀವೇನಾದರೂ 12 lakh ಕಟ್ಟೋ ಕೆಪಾಸಿಟಿಯಲ್ಲಿದ್ದು
ಸೊ ಅಕಸ್ಮಾತ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಜಾನ್ವರಿವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು ಒಂದು ಟ್ರೈ ಕೊಡ್ತೀನಿ ಅಂತಂದರೆ 2,30,000 20,000ವರೆಗೂ ಅಟ್ಲೀಸ್ಟು ನೀವು ಟ್ರೈ ಮಾಡ್ಬೋದು. ಓಪನ್ ಕ್ಯಾಟಗಿರಿ, ಸೊ ಓಪನ್ ಕ್ಯಾಟಗಿರಿ ಬಂದ್ಬಿಟ್ಟು ಸೊ 12 ಲ್ಯಾಕ್ ಸೀಟ್, ಅದು 10 ಅಂತ ಇದೆ. ಸೊ 12 ಲ್ಯಾಕ್ ಸೀಟು. ಸೊ ಕಟ್ ಆಫ್ ಆಗಿರೋದು ಬಂದ್ಬಿಟ್ಟು 1,33,000ಗೆ ಕಟ್ ಆಫ್ ಆಗಿದೆ ಎಸ್ ಆರ್ ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ. ಸೊ ಸ್ಟೂಡೆಂಟ್ಸ್, ಎಸ್ ಆರ್ ಪಾಟೀಲ್ ಮೆಡಿಕಲ್ ಕಾಲೇಜ್ ಬಂದ್ಬಿಟ್ಟು ಈ ವರ್ಷ ಓಪನ್ ಆಗಿರೋ ಹೊಸ ಕಾಲೇಜು. ಸೊ 1,33,000ಗೆ ಕಟ್ ಆಫ್ ಆಗಿದೆ. ಸೊ ನೀವು ಅಟ್ಲೀಸ್ಟ್ ಇಲ್ಲಿ 1,50,000ವರೆಗೂ ರ್ಯಾಂಕ್ ಇದ್ದರೆ ಟ್ರೈ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿರೋರು ಸಹ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅಟ್ಲೀಸ್ಟ್ ಒಂದು ಟ್ರೈ ಕೊಡ್ತೀನಿ ಅಂತಂದರೆ 1,50,000ವರೆಗೂ ನೀವು ಟ್ರೈ ಮಾಡ್ಬೋದು. ಸೊ ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.